ಅಯ್ಯೋ ಮತ್ತೇನ್ರಪ್ಪ ಪಾರ್ಟ್ 2 ಸ್ಟಾರ್ಟ್ ಮಾಡೋಣವಾ? ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ KK. ಲಾಸ್ಟ್ ವಿಡಿಯೋದಲ್ಲಿ ಕನ್ಯಾಕುಮಾರಿಗೆ ರೀಚ್ ಆಗಿ ಸನ್ರೈಸ್ ನ ನೋಡೋದ್ರ ಜೊತೆಗೆ ಸಖತ್ತಾಗಿರೋ ಸಿನಿಮ್ಯಾಟಿಕ್ ಡ್ರೋನ್ ಶಾಟ್ ನ ನೋಡಿದ್ವಿ. ಜೊತೆಗೆ ಭಾರ್ಗವ್ನು ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ವಿ. ಎದೋಳಲು ಬಿಲ್ಡಪ್ ಕೊಟ್ಟೆ ಎಬ್ಬಿಸ್ಬಿಡ್ತೀನಿ ಅಂತ ರೆಡಿ ಆಗೋ ಎಲ್ಲೋದು ಲೇಟ್ ಮಾಡ್ತಾರೆ. ಹೋಗಲ್ಲ 4 ಗಂಟೆಗೆ ಎಬ್ಸೋ ಅಂದ್ರೆ 5:15 ಪಾಪ ಹುಡುಗ ಎಬ್ಸೋನೆ. ಬೇಗ ಅಲ್ಲೂ ಚಲೋ ಬೇಗ ರೆಡಿ ಆಗೋ ಬಾರ್ಗವ್ರು ಬಾರೋ ಬೇಗ ಅಲ್ಲಿ ನೋಡೋ ಸನ್ನೆ ಬಂದ್ಬಿಟ್ಲು ಬೇಗ ರೆಡಿ ಆಗಲ್ಲ. ಈ ಒಂದು ವಿಡಿಯೋದಲ್ಲಿ ಕನ್ಯಾಕುಮಾರಿಯ ಪ್ರಸಿದ್ಧ ಜಾಗಗಳಲ್ಲಿ ಕೆಲವನ್ನ ನೋಡೋಣ. ವೆಲ್ ಹೇ ಗೈಸ್, ನಾನು ನಿಮ್ಮ ಅಗಸ್ತ್ಯ. ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ಬ್ಲಾಗ್ಸ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ KK. This is our massive stay Triveni tourist home. ತೆರಡ ಟೆರೇಸ್ ಬಂದ್ವಿ ಡ್ರೋನ್ ಶಾಟ್ ತೆಗೆಯೋಣ ಅಂತ. ಮಾಡಿ ಮೇಲಿಂದ ಸಾಕಾಯ್ತು ಗುರು, ಸೀರಿಯಸ್ಲಿ ಹೇಳ್ತಿದ್ದೀನಿ. ವರ್ತು ಹೆಂಗೈತೆ ನೋಡಿ ವ್ಯೂ ಮಾತ್ರ. ಅಲ್ಲೂ ಸಮುದ್ರ, ಅಲ್ಲಿ ನಮ್ಮ ಸ್ಟ್ಯಾಚು, ಇಲ್ಲಿ ನಮ್ಮ ಚರ್ಚು, ಅಲ್ಲಿ ಸೂರ್ಯ ಭಗವಾನ್, ಈ ಸೈಡು ಬೆಟ್ಟ ಗುಡ್ಡಗಳು, ಈ ಸೈಡ್ ತೆಂಗಿನ ತೋಪು. ಇದ್ಯಾವ್ದು ಗುರು ನಾಡ ಇದೆ. ಸ್ನಾನ ಮಾಡಿ ಮತ್ತೆ ಅಲ್ಲಿಗೆ ಹೋಗ್ತೀನಿ, ಬನ್ನಿ ತೋರಿಸ್ತೀನಿ. 1 hour later. ಸ್ನಾನ ಆಯ್ತು, ಎಕ್ಸ್ಪ್ಲೋರ್ ಮಾಡಕ್ ಹೊರಡೋಣ. ಅದಕ್ಕೆ ಮುಂಚೆ ಮಾಡಿ ಮೇಲೆ ಫೋಟೋ ಶೂಟ್ ನಡೀತದೆ, ಅದನ್ನ ಕರ್ಕೊಂಡು ಬರ್ಬೇಕು. ದೂರ ಹೋಗ್ಬೇಕಪ್ಪ. ಟೈಮ್ 10-12 ಆಯ್ತು. 8 ಗಂಟೆಗೆ ಬಿಡೋಣ ಅನ್ಕೊಂಡ್ವಿ. ಫೋಟೋ ಶೂಟ್ ನಾವು ರೀಲ್ಸ್ಗೆ ಮೇಲೆ ನಾನು ಬರೋ ಶೂಟ್ ಮಾಡ್ಕೊಂಡು ಅಲ್ಲಿ 1 hour ಆಯ್ತು. ಮತ್ತೆ ಈಗ ಲಿಫ್ಟ್ ಹತ್ತನೇ ಅರ್ಧ ಗಂಟೆ ಆಯ್ತು ಗುರು. 9:00 ಹೊರಟ್ವಿ, 10 ಗಂಟೆ ಕೆಳಗಡೆ ಬಂದ್ವಿ. ಅದೇನೇನೋ ರೀಟೇಕ್ ತಗೊಂಡು ಅದೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಐತೆ, ಮಾಡಿದಂಗೆ ಚೆಕ್ ಮಾಡಿ ನೋಡಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಕನ್ಯಾಕುಮಾರಿ. ಇನ್ನು ನಾಷ್ಟ ಮಾಡಿಲ್ಲ, ಫಸ್ಟ್ ಒಂದು ನಾಷ್ಟ ಮುಗ್ತಾನ ಬನ್ನಿ. ಸೊ ಅದೇ ಜಾಗದಲ್ಲಿ ಹೋಗೋಣ. ಫಸ್ಟ್ ನಾವು ನೋಡುವಂಥ ಒಂದು ಜಾಗ ಟೆಂಪಲ್. ಬನ್ನಿ ಆ ಟೆಂಪಲ್ ತೋರಿಸ್ತೀವಿ. ಸ್ಟ್ರೈಟ್ ಅವರೇ ಗಾಂಧಿ ಮಂಟಪಂ, ಅದು ಆಮೇಲೆ ನೋಡೋಣ. ಈಗ ಫಸ್ಟ್ ಭಗವತಿ ಅಮ್ಮನ ಟೆಂಪಲ್ ನೋಡೋಣ. ಸೊ ಇದೇ ಮೇನ್ ಸರ್ಕಲ್ ಇಂದ ಲೆಫ್ಟ್ ತಗೊಂಡು ಹಿಂಗೆ ಹೋಗ್ಬೇಕು ಟೆಂಪಲ್ಗೆ. ನಾವು ಬೆಳಗ್ಗೆ ಸನ್ರೈಸ್ ಹೋದ್ವಲ್ಲ, ಅದೇ ವೇಸ್ ಲೆಫ್ಟ್ ಹೋದ್ರೆ ನಿಮಗೆ ಸನ್ರೈಸ್ ಪಾಯಿಂಟ್ ಬರುತ್ತೆ, ರೈಟ್ ಹೋದ್ರೆ ಟೆಂಪಲ್ ಬರುತ್ತೆ. ನೇರ ಹೋದ್ರೆ ಟೆಂಪಲ್. ಇದು ಟೆಂಪಲ್ ಎಂಟ್ರಿ. ಅರುಳ್ಮಿಗು ದೇವಿ ಕನ್ಯಾಕುಮಾರಿ ಭಗವತಿ ಅಮ್ಮನ್ ತಿರುಕೋವಿಲ್. ಇಲ್ಲೇ ಚಪ್ಪಲಿ ಬಿಟ್ಬಿಟ್ಟಿದೆ ಎಂಟ್ರು. ಜಾಸ್ತಿ ಹಿಂದಿಯವರಪ್ಪ ನಾನು ಬೆಳಗ್ಗೆಯಿಂದ ನೋಡಿರೋದು. ಕನ್ನಡ ಬಿಚ್ಚ ಹೋದ್ ಬರೋದು. ಇವರೇ ಭಗವತಿ ಅಮ್ಮನ್ ಕನ್ಯಾಕುಮಾರಿ. ಇದರಲ್ಲೂ ಜನರಲ್ಲು ಸ್ಪೆಷಲ್ ಅಂತ ಐತೆ. ದೇವಡ ಇದೇ ನಿಮಗೆ ಎಕ್ಸಿಟ್ ಆಗಿದ ತಕ್ಷಣ ಶಾಪ್ಸ್ ಇದೆ, ಪ್ರಸಾದ, ದೇವ್ರ ಫೋಟೋಗಳು ಎಲ್ಲ ನೀವು ಪರ್ಚೇಸ್ ಮಾಡಿಕೊಳ್ಳಬಹುದು ಇನ್ ಕೇಸ್ ಇಫ್ ಯು ವಾಂಟ್. ಹಾಗೆ ಅಲ್ಲಿಂದ ಎಕ್ಸಿಟ್ ಆದ ತಕ್ಷಣ ರೈಟ್ ತೊಗೊಂಡ್ರೆ ನಿಮ್ಗೆ ಈ ತರ ಬೀಚ್ ವ್ಯೂ ಅಂತ ಬರುತ್ತೆ. ಚೆನ್ನಾಗಿರುತ್ತೆ, ಬಟ್ ಬಿಸಿಲು
ಏಯ್ ನೀನು ವಿಡಿಯೋ ಮಾಡು ನಾನು ನೆಟ್ ಕಳಿಸಿ. ಇದೇ ಶಾಪಿಂಗ್ ಹೇಳಿ ನನಗೆ ಫಸ್ಟು ಕಾಸು ಪರವಾಗಿಲ್ಲ ಅಂಬೆಲ್ಲ ತೊಗೊಂಡು ಟೆಂಪಲ್ ಲೈಕ್ ಒಳಗಡೆ ಇದೆ. So, ಅಲ್ಲಿಂದ ಹಾಗೆ ಈಚೆ ಬಂದಿಲ್ಲ. ಈ ತರ ತುಂಬಾ ಅಂಗಡಿಗಳಿದೆ. ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿದ್ದೀರಾ ನಮ್ಮ ವಲ್ಲುವರ್ ಸ್ಟ್ಯಾಚು. ಫೈನ್ ಇಲ್ಲಿ ಬಂದ್ರೆ ನಿಮ್ಗೆ ಈ ತರ ಒಂದು ಸಖತ್ತಾಗಿರೋ ಜಾಗ ಸಿಗುತ್ತೆ. ಅಲ್ಲಿ ಸ್ಟ್ಯಾಚು ಚೆನ್ನಾಗಿದೆ. ಇದಕ್ಕೆ ಕಣ ಸನ್ಸೆಟ್ ಪಾಯಿಂಟ್ ಅಂತ ಹಾಕಿದ್ದು. ಓಕೆ ಅಲ್ಲಿ ಸನ್ಸೆಟ್ ಪಾಯಿಂಟ್ ಅಂತಿದ್ದಿದೆ. ಲೈಕ್ ನೀವು ಇದನ್ನ ಕುತ್ಕೊಂಡು ಆರಾಮಾಗಿ ಅಲ್ಲಿ ಸನ್ ಸೆಟ್ ಆಗುತ್ತೆ, ಅದನ್ನ ನೀವು ನೋಡ್ಬೋದು. ಚೆನ್ನಾಗೈತೆ ಗುರ್ಜ. ಗೈಸ್ ಗಾಳಿ ವಿಪರೀತವಾಗಿದೆ. ನಿಜ ಚೆನ್ನಾಗಿದೆ ಜಾಗ. ಫುಲ್ ಬಿಸಿಲಿದ್ರು ನಮಗೆ ಬಿಸಿಲು. ಬಾರ ಇಲ್ಲ ಹೋಗೋಣ. ಆಗಲಿ ಏನ್ ಮನುಷ್ಯ ತಂದಿದ್ದೆ ಬರ ನೀನು ಹುಡುಗರು. ಓಕೆ ಇಲ್ಲೆಲ್ಲ ಅವಾಗ ಕಲ್ಲು ಮಣ್ಣು ಇತ್ತು. ಪ್ರಾಪರಾಗಿ ರೆಡಿ ಮಾಡೋರು. ನಾವು ಬಂದಾಗ ಲೈಕ್ ಫುಲ್ಲು ಕಲ್ಲು ಮಣ್ಣು ಥರ ಇತ್ತು. ಇಲ್ಲೇ ಫೋಟೋಸ್ ಎಲ್ಲ ತೊಗೊಂಡಿದ್ದೆ. ಎಷ್ಟು ಚೆನ್ನಾಗಿದೆ. ನೀರು ತುಂಬ ತಣ್ಣಗಿದೆ. ನೆನ್ಸ್ಕೊಂಡ್ಬಿಟ್ಟೆ ಪ್ಯಾಂಟ್ನ. ಇದು ಸನ್ಸೆಟ್ ಪಾಯಿಂಟ್. ಈವ್ನಿಂಗ್ ಇಲ್ಲಿ ಬಂದು ಒಂದು ಸ್ನಾನ ಹಾಕೋಣ. ಸಂತೋಷ ಮಾನು ಎಲ್ಲ ಮುಗಿಸ್ಕೊಂಡು ನಿಜ ಬರೋಣ ಒಂದು ಅವತ್ತು. ಗಾಯ್ಸ್ ಬಿಸಿಲಿದ್ರು ನಮಗೆ ಈ ಒಂದು ಜಾಗದಲ್ಲಿ ಇರೋದ್ರಿಂದ ಲೈಕ್ ಒಂದು ಹಬೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಗಾಳಿ ಅಷ್ಟು ಸಖತ್ತಾಗಿ ಚಿಲ್ಲಾಗಿ ಬರ್ತಿದೆ. ಹಾಗೆ ನಿಮಗೆ ಇಲ್ಲಿ ಸುನಾಮಿ ಮೆಮೋರಿಯಲ್ ಪಾರ್ಕ್ ಅಂತಿದೆ. 2004 ಡಿಸೆಂಬರ್ 26ರಂದು ಬಂದ ಸುನಾಮಿ. ಸೊ ಬಂದರು ಇದನ್ನು ವಿಸಿಟ್ ಹಾಕಿ ನೋಡಿ. ಇಲ್ಲಮ್ಮ ಚಲ್ಲಲ್ಲಿ ಏನೇನು ಯೂಸ್ ಮೀ ಅಂತ ಹಾಕೋರು ಅಷ್ಟೇ. ಅದೇ ಇನ್ ಮೆಮೊರಿ ಆಫ್ ದೋಸ್ ಹೂ ಲಾಸ್ಟ್ ದೇರ್ ಲೀವ್ಸ್ ಇನ್ ಸುನಾಮಿ. ಓಕೆ ಸುನಾಮಿ ಬಂದು ಸತ್ತೋಗ ಒಂದು ಸ್ಮರಣ, ಅವರ ಒಂದು ನೆನಪಿಗೋಸ್ಕರ ಮಾಡಿರೋ ಒಂದು ಪಾರ್ಕ್ ಅದು. ಸೊ ಹಾಗೆ ಹಿಂದ್ಗಡೆ ಎಲ್ಲ ಫುಲ್ಲು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಸೊ ಗೈಸ್ ನಮ್ಮ ಹೊಸ ವರ್ಷದ ಒಂದು ಹೊಸ ಇದರಲ್ಲಿ ಲೈಕ್ ಕಂಟಿನ್ಯೂ ಮಾಡ್ತಿದ್ವಿ. ಕನ್ಯಾಕುಮಾರಿ 3 ತೊಗೊಂಡ್ವಿ. ಸೊ ಇವನು ಆಲ್ರೆಡಿ ಅವ್ರು ತೊಗೊಂಡವನೆ. ಇದು ಡೇದು, ಇದು ನೈಟ್ದು. ಇಲ್ಲ ಎಸ್ ಇದು ಹಾಂ ತಗೋ. ಅದು ಕೀ ಚೈನ್ಸ್ ಎಲ್ಲ ಅವನ್ನ ಕಿನಾಡಿ ಇರ್ತೀನಿ ಫಿಕ್ಸ್ಡ್ ಆಮೇಲೆ. ಎಸ್ ಇದು ನೈಟ್ದು, ಇದು ಡೇದು. ಇದೇ ಗಾಂಧಿ ನಿனைவு ಮಂಟಪಂ. ಇಷ್ಟೇ ಅಂತ ಗೊತ್ತಿಲ್ಲ, ಒಳಗಡೆ ಹೋಗಿ ನೋಡೋಣ. ಇದು ಮನಿದನಾಗ ಇರುಪದು ಅಲ್ಲ ಮನಿದಾಭಿಮಾನತುಡನ್ ಇರುಪದೇ ಮೈದ. ಎಂಟ್ರೆನ್ಸ್ ಅಲ್ಲಿ ನೀವು ಸ್ಲಿಪ್ಪರ್ಗಳನ್ನು ಮೋರಭದ್ರಲ್ಲಿ ಹುಟ್ಟಿದ್ರು. ಸೊ ಅದಾದಮೇಲೆ ಲಂಡನ್ 1888, 1893. ಸೊ ಆ ಥರ ಫುಲ್ಲು ಇಷ್ಟೇ ಅವ್ರ ಬಗ್ಗೆ ಹಾಕಿದ್ದಾರೆ. ಇದೇ ಒಂದು ಎಂಟ್ರಿ. 1869 ಅಕ್ಟೋಬರ್ ಅಲ್ಲಿ ಹುಟ್ಟಿ ಸೊ ಜನವರಿ 30, 1948 ಅಲ್ಲಿ ಶಾರ್ಟ್ ಡೆಡ್ ಆನ್ ಈಸ್ ವೇ ಟು ಪ್ರೇಯರ್ ಮಾಡೋರು ಸತ್ತೋದ್ರು ಅಂತ ಇದ್ರು ಎಂಟ್ರಿ. ಅವ್ರನ್ನ ಮನ್ ಮಾಡಿರೋ ಜಾಗ ನೀನು ಫೈನ್ ನೋಡೋಕೆ ಹೀಗಿದೆ. ಬಟ್ ಸೀರಿಯಸ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಮಣ್ಣು ಮಾಡಿದಾರ ಅಥವಾ ಏನು ಅಂತ. ನೋಟ್ ಮೇಲೆ ನೋಡ್ತಿದ್ದಂಥ ಗಾಂಧಿ ತಾತನ ಒಂದು ಫೋಟೋಗಳು. ಮಚ್ಚ ಅವ್ರು ಡೆತ್ತದ ಅದೇ ನಂಗೆ ಗೊತ್ತಾಗ್ತಿಲ್ಲ. ಸಾಲ್ಟ್ ಉಪ್ಪು. ಇಲ್ಲಿ ನೋಡಪ್ಪ ಎಂಗೇಜಲ್ಲಿ ಹಂಗಿದ್ದವ್ರೆ ತಾತ. ಈ ಥರ ಅವ್ರ ಬಗ್ಗೆ ಡೀಟೇಲ್ಸ್ ತುಂಬ ಕೊಟ್ಟವ್ರೆ. ಈ ಸೈಡ್ ಬಂದರೆ ಬಿಸಿಲ್ದೆ ವಿಸಿಟ್ ಮಾಡಿ ನೋಡಿ. ಒಂದೊಂದು ಗೋಡೆಲ್ಲ ಅವ್ರ ಬಗ್ಗೆ ಹಾಕಿದ್ದಾರೆ.
Writing on the script in front of the sea where 3. கடலின் எதிரில் குமாரி முளைத்திருந்து இதனை எழுதுகிறேன். முக்கடலும் கூடி உலகத்தின் இணையற்ற கடலில் எதிரே உள்ள குமரி முனையிலிருந்து இதனை எழுதுகிறேன். முக்கடலும் கூடிய உலகத்தின் இணையற்ற 7 காட்சியை தருகின்றன. ஏனெனில் இது காலங்களை அழிக்கும் கடல் துறை அல்ல. திருநிலக்குமரி அணையை போல சூழ்ந்துள்ள கடல் நீரும் கண்ணி பெற்றுள்ளே. தேங்க்யூ. தேங்க்ஸ். I will call you if any Tamil races are there. ಫೈನಲಿ ರೀಸನ್ ಏನಂತ ಗೊತ್ತಾಯಿತು. ಅವರ ಡೆತ್ ಆದಮೇಲೆ 1948 ಫೆಬ್ರವರಿ 12ನೇ ತಾರೀಕು ಇದೇ ಒಂದು ಜಾಗದಲ್ಲಿ ಲೈಕ್ ಅಸ್ಥಿ ಅಂತಾರಲ್ವ, ಅಸ್ಥಿನ ನೀರಲ್ಲಿ ಬಿಟ್ಟಿದ್ದಾರೆ. ಅದರಿಂದ ಇವ್ರಿಗೆ ಒಂದು ಜಾಗನ ಇಟ್ಟಿದ್ದಾರೆ. ಏನು ಮಚ್ಚ ಷಣ್ಮುಗನ ಜವಾಹರ್ಲಾಲ್ ನೆಹರು. ಎಸ್, ನಮ್ಮ ಟ್ರಿಪ್ಗೆ ಮೇನ್ ಕಾರಣ ನಮ್ಮ ಬಾಡಿ ಕಂಡೀಷನ್ ಈಗ ಹಿಂಗೆ ಇರೋದು. ನೈಸ್ನೋ ಕೊಳಂದೆಯುಡನ್ ಕೊಂಚಿಮಿಗಳು ಅನ್ನಲ್ ಗಾಂಧಿಯ ನಡಿಗಳು. ಸರ್ಟಿಫಿಕೇಟ್ ಎಲ್ಲ ಇಲ್ಲೇ ಆಯ್ತು ಅನ್ಸುತ್ತೆ. ಅವ್ರು ಮನ್ ಮಾಡಿದ್ದು ಫ್ಲಾಶ್ ಮಹಾತ್ಮ ಗಾಂಧಿ ಸ್ಟೇಡಿಯಂ ಇನ್ ನ್ಯೂ ಡೆಲ್ಲಿ ಜನವರಿ 30. ಸೊ ಇದು ಗಾಂಧೀಸ್ ಬಾಡಿ ಬೀಂಗ್ ಟೇಕನ್ ಇನ್ ಹ್ಯೂಜ್ ಪ್ರೊಸೆಷನ್ ಇನ್ ಡೆಲ್ಲಿ. ದ ಡೆಕೋರೇಟೆಡ್ ಅರ್ನ್ ಕಂಟೈನಿಂಗ್ ದ ಅಸ್ಥಿ ಆಫ್ ದ ಮಹಾತ್ಮ ಬೀಂಗ್ ಟೇಕನ್ ಔಟ್ ಆಫ್ ಬಿರ್ಲಾ ಹೌಸ್ ಫೆಬ್ರವರಿ. ಏಜ್ ಅದರ್ ಇಗ್ನೋರ್ ಯು ಬ್ರೋ, ದೆನ್ ದೇ ವಿಲ್ ಲಾಫ್ ಅಟ್ ಯು ಬ್ರೋ, ದೆನ್ ದೇ ವಿಲ್ ಫೈಟ್ ವಿತ್ ಯು, ದೆನ್ ಯು ವಿಲ್. ನೋಡಿ ಅವರ ಸಿಂಪಲ್ ಲೈಫ್ ವೇರ್, ಸ್ಲಿಪ್ಪರು, ಸ್ಪೆಕ್ಸು, ಬಟ್ಲು, ತಟ್ಟೆ, ಅವ್ರ ಸ್ಪೆಕ್ಸು, ಸಿಂಪಲ್ ಲೈಫ್ ಆಫ್ ಮಹಾತ್ಮ. ಎದ್ದು ಬಾರೋ, ಯಾಕೋ ಬಾರ್ಗವಲು 10 ನಿಮಿಷಕ್ಕೆ ಹಿಂಗೆ ಕುತ್ಕೊಂಡ್ಬಿಡ್ತೀಯಲ್ಲೋ, ಎಲ್ಲೋದ್ರೆ ನಿಂತು. ಬನ್ನಿ ಸರ್, ಎಕ್ಸಿಟ್ ಆದರೆ ನಿಮ್ಗೆ ಇಲ್ಲಿ ಪಾರ್ಕ್ ಥರ ಐತೆ. ಅಲ್ಲಿ ಗಾಂಧೀಜಿ ಯಾರ ಜೊತೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸ್ಟ್ರಿಂಗ್ ಐತೆ, ಸರ್ದಾರ್ ವಲ್ಲಭಾಯ್ ಪಟೇಲು. ಇಲ್ಲಿ ಕ್ಲೀನಾಗಿ ನೋಡಿ, ನಮ್ಮ ಇಂಡಿಯಾದವ್ರು ಹೆಂಗಂದ್ರೆ ಇಲ್ಲಿ ಹಾಕಿದ್ದಾರೆ ಡೋಂಟ್ ಸಿಟ್ ಹಿಯರ್ ಅಂತ. ಬಟ್ ಇಲ್ಲಿ ನೋಡಿ, ಈ ನನ್ನ ಮಗ ಎಲ್ಲ ಅಂತದೇ ಮಾಡೋದು, ದೇಶಕ್ಕೆ ವಿರೋಧವಾಗಿರೋದನ್ನೇ ಯಾವಾಗಲೂ ಮಾಡೋದು. ಇನ್ನೊಬ್ಬ ಸೇರ್ದ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ. ಇಂಥ ಜನಗಳಿಗೆ ಕೂತಿರುವಾಗ ನಾವೇ ಕೂತ್ಕೊಂಬಾರ್ದು, ಬನ್ನಿ ಕೂತ್ಕೊಳ್ಳೋಣ. ಈ ಥರ ಒಂದು ಪಾಯಿಂಟ್ ಇದೆ, ಈ ಥರ ಒಂದು ಪಾರ್ಕ್ ಇದೆ ಇಲ್ಲಿ. ಅವಳು ಹಂಗೆ ಬರಲಿ. ಇಷ್ಟೇ ಇಲ್ಲಿ ಲೈಕ್ ಅಲ್ಲಿ ಬಂದರೆ ಸ್ಲಿಪ್ಪರ್ಗೆ 5 ರೂಪಾಯಿ ಹೋಗ್ಬೋದು. ಒಂದು ಜೊತೆ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಗಾಳಿನೂ ಚೆನ್ನಾಗಿದೆ. ಬಂದರೆ ನಿಮಗೆ ಇಲ್ಲಿ ಲೈಕ್ ಆಟ ಆಡೋ ಥರ ವ್ಯವಸ್ಥೆ ಇದೆ. ಅಲ್ಲಿ ಬಂದರೆ ಲೈಕ್ ಅಲ್ಲಿ 3 ಚೇರ್ ಹಾಕಿದ್ದಾರೆ, ಆರಾಮಾಗಿ ಕುತ್ಕೊಂಡು ಲೈಕ್. ಸೊ ದಟ್ಸ್ ಇಟ್. ನೆಕ್ಸ್ಟ್ ಡೆಸ್ಟಿನೇಷನ್ ಒಂದು ಬನ್ನಿ. ಈಗ ಫಸ್ಟ್ ನಿಂದಿರ್ತಿದ್ರು ಇಲ್ಲೇ ಅದೇ ಸರ್ಕಲ್ಗೆ ಬಂದಾಯಿತು. ಟಿಕೆಟ್ ಎಲ್ಲಿ ತೊಗೊಂತಾರ ಗೊತ್ತಿಲ್ಲ, ಕೇಳಿ ನೋಡೋಣ ಯಾರು ಮಾಡ್ತಾರೆ. ಸೊ ಈಗ ಹೋಗಿ ಲೆಫ್ಟ್ ತೊಗೊಂಡ್ರೆ ಅದು ಸನ್ರೈಸು, ರೈಟ್ ತೊಗೊಂಡ್ರೆ ಪಾಯಿಂಟ್. ಓಕೆ ಎಸ್, ನಾವು ಹೀಗೆ ಹೋದ್ವಿ ಬೆಳಗ್ಗೆ ಸನ್ರೈಸ್ ನೋಡೋಕ್ಕೆ. ಲೈಟ್ ನೋಡಿ, ಇದೆ ಮೇಯ್ನ್ ಎಂಟ್ರೆನ್ಸು. ಸೊ 100 ರೂಪೀಸ್ ಪರ್ ಪರ್ಸನ್ನು. ಕ್ಯೂವಲ್ಲೇ ಹೋಗಬೇಕು. ಲೈಕ್ ಸ್ಪೆಷಲ್ ಹೋಗೋರಿಗೆ 300 ರೂಪಾಯಿ ಅಂತ ಹಾಕಿದ್ದಾರೆ. ನೋಡೋಣ. ಸೊ AC 450, ನಾನ್ AC 300. ಈ ಒಂದು 1 ಇದಕ್ಕೆ ನೀವು ಹೋಗೋದಕ್ಕೆ ಟೈಮಿಂಗ್ಸ್ ನೋಡ್ತಿರ್ಬೋದು. ಸೊ 7:45 ಈವ್ನಿಂಗ್ 4 o'clock ಇರುತ್ತೆ ಸ್ಪೆಷಲ್ ಎಂಟ್ರಿ. ಸೊ ಎಸ್, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಲೈಕ್ ನೋಡಬೇಕಾಗಿರೋ ಪ್ಲೇಸಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಲೈಕ್ ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ಕನ್ಯಾಕುಮಾರಿ ದೇವಿ ಟೆಂಪಲು, ಸುಚೀಂದ್ರ ಟೆಂಪಲು, ಸರ್ಕ್ಯುಲರ್ ಫೋರ್ಟು, ಗಾಂಧಿ ಮಂಡಪಮು, ಲೈಟ್ ಹೌಸು, ವಿವೇಕಾನಂದ ವ್ಯಾಂಡ್ರಿಂಗ್ ಅಂಡ್ ಎಕ್ಸಿಬಿಷನು, ವಿವೇಕಾನಂದ ಪಿಕ್ಟೋರಿಯಲ್ ಎಕ್ಸಿಬಿಷನು, ಸನ್ರೈಸು, ಸನ್ಸೆಟ್ಟು, ಬೇ ವಾಚ್ ಟವರು, ಆಮೇಲೆ ಬೇ ವಾಚ್ 90 ಥಿಯೇಟ್ರ್ ಅಂತ ಏನೋ ಐತಂತೆ. ಎಲ್ಲ ಹೊಸದಾಗಿ ಐತೆ, ಬಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಡ, ಮೇನ್ ಇರೋದು ಮಾತ್ರ ನೋಡ್ಕೊಂಡು ಎಂಟ್ರಿ ಕ್ಯೂ ಇದೆ. ಸೊ ಅಲ್ಲಿ ಟಿಕೆಟ್ ಕೌಂಟ್ರ್ ಐತೆ, ಬನ್ನಿ ಅಲ್ಲಿ ಹೋಗಿ ನಿಮ್ಮನ್ನು ಸಿಗ್ತೀನಿ ಮಚಾನ್. ಓಕೆ, ಆ ಫೆರಿ ಚಾರ್ಜಸ್ಸು ನಮಗೆ 100 ರೂಪೀಸ್ ಪರ್ ಹೆಡ್ಡು. 5 years ಕೆಳಗಡೆ ಇರೋರು ಅಲೋ ಇಲ್ಲ. ತೊಗೊಂಡಲ್ಲಿ ಒಳಗಡೆ ಎಂಟ್ರಿ ಬಿಡ್ತಾರೆ. ಅಲ್ಲಿ ಎಂಟ್ರಿದು ಅಣ್ಣ ಮನೆ. ಸೊ ಇದೆ ಎಂಟ್ರಿ. ಕೊಟ್ಟಿಲ್ಲ ಟಿಕೆಟು.
ಕೊಯ್ಯಲ್ಲ ಫೋಟೋ ಬಿಡ್ತೀನಿ ಮಂಚು ವಾವ್ ಇದೇ ಬರ್ತದ ಇವಾಗ ಭಾರ್ಗವ ಐತೆ ನೋಡಿ. ಟಿಕೆಟ್ ನಾವು ತೊಗೊಂಡಿರೋದು ಒಬ್ಬರಿಗೆ 100 ರೂಪಾಯಿ, ಟೋಟಲ್ 500 ರೂಪಾಯಿ. ಟೈಮು 1:15:50 ಸೆಕೆಂಡ್ಗಳು. ವಾವ್ ನೈಸ್. ಇದು ಯಾವ್ದು ಗುರು ತಿರುಪತಿ ಲಂಗಿ ಅಂತ ದೊಡ್ಡದಾಗೈತೆ. ಅಮುಗ ಡುಮುಗ ಅಮಾಲ್ ಡುಮಾಲ್